ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಇವತ್ತು ವಾಂಗಿಭಾತ್ ಗೋಶನ ಮಾಡೋಣ. ಇಲ್ಲಿ ಫಸ್ಟ್ ಒಂದು ಪಾತ್ರೆಗೆ ಒಂದು 100 ಗ್ರಾಮು 150 ಗ್ರಾಮ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಹಾಕ್ಕೊಂಡ್ಮೇಲೆ 1 ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಒಂದು 100 ಗ್ರಾಮಷ್ಟು ಕಡಲೆಬೀಜ, ಒಂದು 50 ಗ್ರಾಮಷ್ಟು ಕಡಲೆಬೇಳೆ, ಹಾಗೆ ಒಂದು 25 ಗ್ರಾಮಷ್ಟು ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಇವೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಗೊಜ್ಜು ನಾನು 10 ರಿಂದ 15 ಜನಕ್ಕೆ ಆಗೋ ಹಂಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ, ಎಣ್ಣೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಪ್ಲಸ್ ಖಾರದ ಮೆಣಸಿನ್ಕಾಯಿ ಎರಡೂ ಸ್ವಲ್ಪ ಮುರಿದು ಹಾಕಿದ್ದೀನಿ. ಒಂದು 3 ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4 ರಿಂದ 5 ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಲ್ಲಿ ಅರ್ಧ kg ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಣ್ಣಗೆ ಕಟ್ ಮಾಡಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಇಲ್ಲಿ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 3 ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಇಲ್ಲಿ ಈರುಳ್ಳಿ ಟೊಮೊಟೊ ಬೇಡ ಅನ್ನೋರು ಹಾಗೆ ಬೇಕಾದರೂ ಕಡಲೆಬೀಜ, ಕಡಲೆಬೇಳೆ ಇವನ್ನೆಲ್ಲ ಹಾಕ್ಕೊಂಡು, ಅದ್ರ ಬದಲು ಕಡಲೆ ಬೀಜನೂ ಬೇಡ ಅನ್ನೋರು ಹಸಿ ಬಟಾಣಿ, ಕ್ಯಾಪ್ಸಿಕಮ್ಮು ಯಾವುದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಈಗ ಇಲ್ಲಿ ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಏಕೆಂದರೆ ಟೊಮೊಟೊ, ಬದನೆಕಾಯಿ ಎಲ್ಲನೂ ಚೆನ್ನಾಗಿ ಮೆತ್ತಗಾಗಬೇಕು. ಹಾಗೆ ಇಲ್ಲಿ ಅಷ್ಟರಲ್ಲಿ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಜಾಸ್ತಿ ಹುಣಸೆಹಣ್ಣು ಹಾಕಿ ನೀರಲ್ಲಿ ನೆನೆಸ್ಕೊಂಡು ಅದನ್ನು ಜ್ಯೂಸ್ ಥರ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ರಸನ ಇದು ಮಾಡ್ಕೊಳ್ಳೋಣ. ಈಗಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ, ಬದನೆಕಾಯಿ ಎಲ್ಲನೂ ಮೆತ್ತಗಾಗಿದೆ. ಈಗ ಹುಣಸೆಹಣ್ಣ ರಸನ ಆ್ಯಡ್ ಮಾಡ್ಕೊಳ್ಳೋದು. ಈ ಹುಣಸೆಹಣ್ಣು ರಸನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಅಷ್ಟೇ ಹುಣಸೆಹಣ್ಣು ರಸದ ಜೊತೆಲಿ ಬೇಯಕ್ಕೆ ಬಿಡಬೇಕು. ಈಗ ಪುಡಿನ ಹಾಕ್ಕೊಳ್ಳೋಣ. ಇದು ಪುಡಿ ಮನೇಲೇ ಮಾಡಿರ್ತಕ್ಕಂಥ ಪುಡಿ. ಮನೇಲೇ ಮಾಡಲ್ಲ ಅನ್ನೋರು ಬೇಕಾದ್ರೆ MTR ಬೇರೆ ಯಾವುದಾದ್ರು ಪುಡಿನ ಸಹ ಯೂಸ್ ಮಾಡ್ಕೋಬೋದು. ಇದು ಪುಡಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ ಈಗ ಪುಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಈಗ ಸುತ್ತ ಎಣ್ಣೆ ಬಿಡ್ತಾ ಇದೆ ಅಂದರೆ ಗೊಜ್ಜು ರೆಡಿಯಾಗಿದೆ ಅಂತ. ಈಗ ಲಾಸ್ಟಲ್ಲಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಅಷ್ಟೇ ನೋಡ್ಕೊಳ್ಳಿ. ಉಪ್ಪು ಬೇಕು ಅಂದರೆ ಈಗ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ವಾಂಗಿಭಾತ್ ಗೊಜ್ಜು ರೆಡಿ. ಅನ್ನ ಜೊತೆ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಭಾತ್ ಗೊಜ್ಜು ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.